ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 6 ಗಂಟೆ ಆಗ್ತಾ ಬಂತು. ಫಸ್ಟಿಗೆ ಕಾಫಿ ಮಾಡಿ ಕುಡಿಯೋಣ ಅಂಥೇಳಿ. ವೆದರು ಕೂಡ ಚಿಲ್ಡ್ ಆಗಿದೆ. ಸೊ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಯಾಕಂದರೆ ಅಡುಗೆ ಮಾಡಬೇಕಾದ್ರೆ ಮೈಂಡು ರಿಫ್ರೆಶ್ ಆಗಿರಬೇಕು. ಇಲ್ಲ ಏನು ಅನ್ನೋದು ಟೆನ್ಷನ್ ಆಗುತ್ತೆ. ಸೊ ಹಾಗಾಗಿ ಬಿಸಿ ಬಿಸಿ ಕಾಫಿ ಮಾಡಿ ಕುಡಿದು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನಗೂ ನನ್ನ ಹಸ್ಬೆಂಡ್ಗೆ ಕಾಫಿ ರೆಡಿ ಮಾಡ್ತಾಯಿದ್ದೀನಿ. 2 ಕಪ್ಸ್ ಆಫ್ ಕಾಫಿ ವಿತ್ ಲವ್. ಹಸ್ಬೆಂಡ್ ಜೊತೆ ಕಾಫಿ ಕುಡಿತಾ ಹೊರಗಡೆ ವ್ಯೂ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ರೆ ಈ ವೆದರಲ್ಲಿ ತುಂಬ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಕಾಫಿ ಕುಡಿತಾಯಿದ್ದೀನಿ. ಹಸ್ಬೆಂಡ್ಗೂ ಕೊಟ್ಟೆ, ಹೊರಗಡೆ ನೋಡ್ಕೊಂಡು ಕಾಫಿ ಕುಡಿತಾಯಿದ್ದೀನಿ. ಅಷ್ಟರಲ್ಲಿ ಅಡುಗೆನೂ ಮಾಡಬೇಕಾಯ್ತು. ಒಂದು 1/2 ಕಿಲೋ ಚಿಕನ್ ತಂದಿದ್ವಿ. ಸೊ ಇರೋದೇ 4 ಜನ ಆಗಿರೋದ್ರಿಂದ ಸಾಕಾಗುತ್ತೆ. ಅರಿಶಿನ ಹಾಕಿ ಚಿಕನ್ನ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ಯಾವಾಗಲೂ ಅಷ್ಟೇ ಅರಿಶಿನ ಹಾಕಿ ವಾಶ್ ಮಾಡೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಹೋಗುತ್ತೆ. ಅದೊಂದು 5 ನಿಮಿಷ ಬಿಟ್ಟಿದ್ದೀನಿ ಅರಿಶಿನ ಹಾಕಿ. ಅಷ್ಟರಲ್ಲಿ ಅನ್ನಕ್ಕೂ ಸಹ ಇಟ್ಕೊಂಡೆ. ಚಿಕನ್ ಸಹ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಳ್ತಾಯಿದ್ದೀನಿ. ಒಂದು 4ರಿಂದ 5 ಈರುಳ್ಳಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ ಹಚ್ಕೊಳ್ತಾಯಿದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಯಿಲು. ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು, ತೀರ ಏನು ಬೇಡ. ಕರಿಬೇವು, ಈ ಸ್ಟೇಜಲ್ಲಿ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು, ಅದಕ್ಕೂ ಕಡಿಮೆನೇ ಸೇರಿಸ್ಕೊಂಡ್ರೆ ಒಳ್ಳೆಯದು, ಜಿಂಜರ್ ಗಾರ್ಲಿಕ್ ಪೇಸ್ಟು. ಯಾಕಂದರೆ ಮತ್ತೆ ನಾನು ಬೆಳ್ಳುಳ್ಳಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತೀನಿ. ಈಗ ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಹೋದ ತಕ್ಷಣ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಬೇಯೋದಕ್ಕೆ. ಹಾಗೆ ಅರಿಶಿನ ಸೇರಿಸ್ತಾ ಇರೋದು ರಾ ಸ್ಮೆಲ್ ಹೋಗೋಕ್ಕೋಸ್ಕರ ಚಿಕನ್ದು, ತುಂಬ ಕೌಚ್ ಸ್ಮೆಲ್ ಇರಲ್ಲ ಅನ್ನೋ ಕಾರಣಕ್ಕೆ. ಒಂದು 3 ಟೊಮೆಟೊನ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜ್ ಟೊಮೆಟೊ. ಈಗ ಜಜ್ಜಿರೋ ಅಂಥ 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಜೊತೆಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೊಂದು 5 ನಿಮಿಷ ಬೇಯಲಿ. ಇವಾಗ ಸಣ್ಣದಾಗಿ ಹೆಚ್ಚಿರೋ ಅಂಥ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಸಿ ವಾಸನೆ ಹೋಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು. ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ. ಇವಾಗ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರು, 1-1.5 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು. ನನ್ನ ಹತ್ರ ಇರೋವಂಥ ಪೆಪ್ಪರ್ ತುಂಬ ಖಾರ ಇಲ್ಲ, ಹಾಗಾಗಿ ನಾನು ಹೊರಗಡೆಯಿಂದ ಸಿಗುತ್ತಲ್ಲ ಪೆಪ್ಪರ್ ಪೌಡ್ರ್ ಮಸಾಲ ಚಿಕನ್ದು, ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋ ಪೆಪ್ಪರ್ ಖಾರ ಇದ್ದರೆ 1 ಟೀ ಸ್ಪೂನ್ ಸಾಕಾಗ್ಬೋದು, ಅಥವಾ ಖಾರ ಇಲ್ಲಾಂದರೆ ಚಿಲ್ಲಿ ಪೌಡರ್ ಸಹ ಸೇರಿಸ್ಕೋಬೋದು ನೀವು. ಈಗ ಚೆನ್ನಾಗಿ ಒಂದು 5 ನಿಮಿಷ ಹಾಗೆ ಪೌಡ್ರೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇವಾಗ ನೀರು ನಿಮ್ಗೆ ಎಷ್ಟು ಬೇಕಾಗುತ್ತೆ ತಿಕ್ನೆಸ್ ನೋಡಿಕೊಂಡು ಗ್ರೇವಿದು ಆ್ಯಡ್ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ಗ್ರೇವಿ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ತಿಕ್ಕಾಗೇ ಇರಬೇಕು, ಅವಾಗ ಚೆನ್ನಾಗಿರುತ್ತೆ. ಅನ್ನ, ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಗ್ರೇವಿ. ಕೊನೆಯದಾಗಿ ಈಗ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಕೊತ್ತಂಬರಿ. ಈ ನಾಟಿ ಕೊತ್ತಂಬರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೆಲ್ಲ ಹೇಳ್ತಾ ಇರ್ತಾರೆ, ನಾಟಿ ಕೊತ್ತಂಬರಿ, ನಾಟಿ ಟೊಮೆಟೊ ಅಂತ ಹೇಳ್ತಾ ಇರ್ತೀವಿ ಅಂತ. ಬಟ್ ಅದರ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ ಅಡುಗೆಗಳಿಗೆ. ನನ್ನ ಅಡುಗೆಗಳಲ್ಲಿ ಯಥೇಚ್ಛವಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಉಪಯೋಗಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಲಿಡ್ ಮುಚ್ಚಿ ಲೋ ಫ್ಲೇಮಲ್ಲೇ ಕುಕ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚಿಕನ್ ಬೇಯಿಸ್ಕೋಬೇಕು. ಮಸಾಲೆ ಎಲ್ಲ ಹಿಡಿಬೇಕು ಚಿಕನ್ಗೆ. ಹಾಗಾಗಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಚಿಕನ್ ಸಹ ರೆಡಿಯಾಗಿದೆ, ಚಿಕನ್ ಗ್ರೇವಿ. ಸೊ ನೋಡಿದ್ರೆ ಇಷ್ಟು ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಗ್ರೇವಿ ಮಾತ್ರ. ಊಟನೂ ಆಯಿತು. ಹಾಗೆ ನಮ್ಮ ಮನೆಯವರು ಮಕ್ಕಳ ಜೊತೆ ಒಂದು ಸ್ವಲ್ಪ ಏನೋ ಹೇಳ್ಕೊಡ್ತಾ ಇದ್ದಾರೆ. ಕೆಲವೊಂದು ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಅವರು ಕಲಿಯೋಕ್ಕೆ ಆಸಕ್ತಿ ತೋರಿಸ್ತಾರೆ. ಇದೇನು ಅಂತೆಲ್ಲ ಹೇಳ್ತಾ ಇರ್ತಾರೆ. ಕಲಿಯೋದು ತುಂಬ ಇರುತ್ತೆ. ಹಾಗಾಗಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೆಯದೇ. ಊಟ ಮಾಡಿ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಕೂತಿದ್ದೀವಿ. ಇನ್ನೇನು ಬಿಗ್ ಬಾಸ್ ಶುರುವಾಗೋ ಟೈಮ್ ಇದು. ಹಸ್ಬೆಂಡ್ ಸಹ ಒಳಗಡೆ ಏನೋ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬಂದುಬಿಡ್ತೀನಿ ಬಿಗ್ ಬಾಸ್ ಶುರುವಾಗೋ ಅಷ್ಟರಲ್ಲಿ ಅಂತ ಹೇಳಿ. ತುಂಬಾ ಚೆನ್ನಾಗೇ ಇತ್ತು ಗ್ರೇವಿ. ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಒಂದು ಒಳ್ಳೆ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಕಳೀತಾ ಇದ್ದೆ. ಅಷ್ಟರಲ್ಲಿ
ಬಿಗ್ ಬಾಸ್ ಸಹ ಸ್ಟಾರ್ಟ್ ಆಯಿತು. ಬಿಗ್ ಬಾಸಲ್ಲಿ ಜಗಳ ನೋಡೋದೇ ಒಂಥರ ಮಜಾ. ಇನ್ನು ಹೇಳಬೇಕಂದ್ರೆ ಕೆಲವೊಬ್ರದ್ದು ಕಿರ್ಚಾಟ ಕೂಗಾಟ ಕೇಳೋಕ್ಕೆ ಇರಿಟೇಟ್ ಆಗುತ್ತೆ. ಆ ಟೈಮಲ್ಲಿ ಮ್ಯೂಟ್ ಮಾಡಿಬಿಡ್ತೀವಿ, ಅಷ್ಟು ಗಲಾಟೆ ಮಾಡ್ತಾ ಇರ್ತಾರೆ. ಕೆಲವೊಂದು ಇಬ್ಬರು ವಾಯ್ಸಲ್ಲಿ ಕೇಳೋಕ್ಕೆ ಇಷ್ಟನೇ ಆಗಲ್ಲ, ಜಗಳದಲ್ಲಿ ಕಯ್ಯ ಪಿಯ ಅಂತಿರ್ತಾರೆ. ಬಿಗ್ ಬಾಸ್ ನೋಡಿಕೊಂಡು ಇನ್ನೇನು ಅದು ಮುಗಿದ ತಕ್ಷಣ ಮಲಗೋದು ಅಷ್ಟೇ. ಅಷ್ಟರಲ್ಲಿ ಸ್ವಲ್ಪ ಕಿಚನು ಕ್ಲೀನ್ ಮಾಡೋದಿತ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಂದು ಫೇವ್ರೆಟ್ ಸ್ನ್ಯಾಕ್ ಇದು ಪೀನಟ್ ಬಟರ್ ಚಿಕ್ಕಿ ಅಂತ. ಅದು ತುಂಬಾ ಚೆನ್ನಾಗಿರುತ್ತೆ, ಬಟ್ ರೆಗ್ಯುಲರಾಗೆ ತೊಗೊಳ್ಳಲ್ಲ. ಅಪರೂಪಕ್ಕೆ ತಿನ್ನಬೇಕು ಅನ್ನಿಸ್ದಾಗ ಸ್ವೀಟ್ ಏನಾದರೂ ಇದು ಇಟ್ಕೊಂಡಿರ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟು ಸಹ. ಪೀನಟ್ ಬಟರ್ ಚೆನ್ನಾಗಿರುತ್ತೆ. ದೋಸೆಗೂ ರುಬ್ಬಿಟ್ಟಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಅದು ಇದು ಅಂತ ಟೆನ್ಷನ್ ಮಾಡ್ಕೊಳಕ್ಕಾಗಲ್ವಲ್ಲ, ಸೊ ಹಾಗಾಗಿ ಇನ್ನೇನು ಬಿಗ್ ಬಾಸು ಮುಗೀತು. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕಲ್ಲ, ಅದಕ್ಕೆ 12 ಆಗಲಿ ಅಂತ ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಕೆಲವೊಂದು ಎಪಿಸೋಡ್ಸ್ ನೋಡಿರಲಿಲ್ಲ, ಅದನ್ನು ನೋಡ್ತಾ ಇದ್ದೀವಿ. ಇನ್ನು ಪಕ್ಕದಲ್ಲಿ ಒಂದು ಬೇಕ್ರಿ ಇದೆ, ಅಲ್ಲೂ ಕೇಕ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ದಾರಲ್ವ, ಸೊ ಹಾಗಾಗಿ ಅದನ್ನು ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೇದಾಗಲಿ. ಸರ್ವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆಲ್ಲ ಒಳ್ಳೇದು ಮಾಡಿ ಸಕಲ ಸೌಭಾಗ್ಯ ಸುಖಗಳನ್ನು ಕೊಟ್ಟು ಕಾಪಾಡಲಿ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.